ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಯೋಧ್ಯೆ ರಾಮ ಮಂದಿರದ ಕಾಣಿಕೆ ಲೂಟಿ ಪ್ರಕರಣ ಈಗ ಕೈಕಮಲ ನಡುವೆ ಭೀಕರ ಮಾತಿನ ಸಮರಕ್ಕೆ ಕಾರಣವಾಗಿದೆ. ಈ ಮಹಾಕೃತ್ಯದ ಹಿಂದೆ ಕರ್ನಾಟಕದ ಭೂಗತ ಲಿಂಕ್ ಇರೋದನ್ನ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಬಯಲು ಮಾಡಿದ್ರೆ, ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ನೇರವಾಗಿ ಪ್ರಧಾನಿ ಮೋದಿ ಮೌನವನ್ನೇ ಪ್ರಶ್ನೆ ಮಾಡಿದ್ದಾರೆ. ಅಯೋಧ್ಯೆ ಲೂಟಿ ಮೇಲಿನ ರಾಜಕೀಯ ಕದನ ಇಲ್ಲಿದೆ ನೋಡಿ. ರಾಮ ಮಂದಿರ ಹುಂಡಿ ಕಳ್ಳತನಕ್ಕೆ ಕರ್ನಾಟಕದ ಕನೆಕ್ಷನ್. ಯಾರ ಹೆಸರನ್ನ ಉಲ್ಲೇಖಿಸದೆ ಅಖಿಲೇಶ್ ಹೊಸ ಬಾಂಬ್. ರಾಮರಾಜ್ಯದಲ್ಲಿ ಆಧುನಿಕ ರಾಕ್ಷಸರು ಅಟ್ಟಹಾಸ ಮೆರೆದಿದ್ದಾರ. ಕರಸೇವಕರೇ ರಾಮನ ಹುಂಡಿಗೆ ಕನ್ನ ಕೊರೆದ್ರ. ಹೀಗೊಂದು ಅನುಮಾನ ಈಗ ಇಡೀ ದೇಶವನ್ನ ಕಾಡ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಉತ್ತರ ಪ್ರದೇಶದ ಮಾಜಿ ಸಿಎಂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನೇರವಾಗಿ ಯಾರ ಹೆಸರನ್ನ ಉಲ್ಲೇಖಿಸದ ಅಖಿಲೇಶ್, ಚುನಾವಣೆ ಪಿತೂರಿಗಳಲ್ಲಿ ಭಾಗಿಯಾದವರಿಂದಲೇ ಈ ಮಹಾಕೃತ್ಯ ನಡೆದಿದೆ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಈ ಕೋಟಿ ಕೋಟಿ ಲೂಟಿಯ ಹಿಂದೆ ಕರ್ನಾಟಕದ ಭೂಗತ ಜಾಲದ ನಂಟಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಆಡಳಿತಾರೂಢ ಬಿಜೆಪಿ ದೇಶಕ್ಕಿಂತ ದೇಣಿಗೆಗೆ ಆದ್ಯತೆ ನೀಡುತ್ತಿದೆ ಅಂತ ಕೇಂದ್ರದ ವಿರುದ್ಧ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. अयोध्या वासी हैं वो ये कह रहे हैं कि कर्नाटक से भी तार जुड़े हैं. कर्नाटक में कोई अंडरग्राउंड अनरजिस्टर्ड लोग हैं जो चुनाव के समय पर वोटरों को भेजते हैं या चुनावी रणनीति में कहीं न कहीं साजिश में शामिल रहते हैं. उनका भंडा फोड़ गया है इस बार. जानकारी में आ गई चीज़ें, इसलिए उत्तर प्रदेश के लोग बिल्कुल सावधान हैं. ಬಿಜೆಪಿ ಅವರಿಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಪ್ರಧಾನಿ ಮೋದಿ ಮೌನ, ಪ್ರಿಯಾಂಕ್ ಖರ್ಗೆ ವಾಗ್ಬಾಣ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅವರಿಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೇರವಾಗಿ ಪ್ರಧಾನಿ ಮೋದಿ ಅವರನ್ನೇ ಕಟುವಾಗಿ ಪ್ರಶ್ನಿಸಿದ್ದಾರೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ ಅವರು ಅಲ್ವಾ? ಇನಾಗ್ರೇಷನ್ ಮಾಡಿದ್ದು ಮೋದಿ ಅವರಲ್ಲವೇ? ಇಷ್ಟು ದೊಡ್ಡ ಹಗರಣ ಆಗಿದ್ರು ನಮ್ಮ ಪ್ರಧಾನ ಮಂತ್ರಿಗಳು ಯಾಕೆ ಮೌನವಾಗಿದ್ದಾರೆ? ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾರೆ. ಭಕ್ತರ ಶ್ರದ್ಧೆ ಕೆರಳಿಸಬೇಡಿ ಅಂತ ನಮಗೆ ಹೇಳ್ತಾರೆ. ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮಗೆ ಈ ಲೂಟಿಯಲ್ಲಿ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಈ ಗಂಭೀರ ಆರೋಪಕ್ಕೆ ಬಿಜೆಪಿ ಪಾಳಿಯ ಕೂಡ ಸೈಲೆಂಟ್ ಆಗಿ ಕೂತಿಲ್ಲ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಸಿಟಿ ರವಿ ಪ್ರಿಯಾಂಕ್ ಖರ್ಗೆಗೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ರಾಮ ಮಂದಿರದ ಹೆಸರಲ್ಲಿ ರಾಜಕೀಯ ಮಾಡಿರೋದು ಕಾಂಗ್ರೆಸ್ಸಿಗರು ಅಂತ ಕಿಡಿಕಾರಿದ್ದಾರೆ. ರಾಮನ ಹುಂಡಿ ದುರುಪಯೋಗದ ಸುದ್ದಿ ಕೇಳಿ ನಮ್ಮ ಮನಸ್ಸಿಗೆ ಭಾರಿ ಘಾಸಿಯಾಗಿದೆ. ಆದ್ರೆ ರಾಮ ಮಂದಿರವನ್ನೇ ವಿರೋಧ ಮಾಡಿದವರಿಗೆ ಈಗ ಯಾಕೆ ಇಷ್ಟೊಂದು ಸಂಕಟ ಆಗ್ತಾ ಇದೆ? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಆ ಟ್ರಸ್ಟ್ ನಲ್ಲಿ ಯಾವೊಬ್ಬ ಬಿಜೆಪಿ ಕಾರ್ಯಕರ್ತನೂ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ರಾಮ ಮಂದಿರ ವಿರೋಧಿಗಳಿಗೆ ಯಾಕೆ ಸಂಕಟ ಆಗ್ತಾ ಇದೆ? ರಾಮ ಮಂದಿರನೇ ವಿರೋಧ ಮಾಡ್ತಾರೆ. ರಾಮನೇ ಕಾಲ್ಪನಿಕ, ರಾಮ ಸೇತು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಕೊಟ್ಟು ಈಗ ಸೆಂಟರ್ ಕೊಡ್ತಿರೋದು ನೋಡಿದ್ರೆ ಅವ್ರ ಉದ್ದೇಶ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಕುರಿತಾಗಿ ಅಲ್ಲ, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು. ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ರೀತಿ ತಮ್ಮ ರಾಜಕೀಯಕ್ಕೆ ವಿಷಯವನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ.
ಒಟ್ನಲ್ಲಿ ಭಕ್ತರ ಕೋಟಿ ಶ್ರದ್ಧೆಯ ಸಂಕೇತವಾಗಿದ್ದ ಅಯೋಧ್ಯೆಯ ರಾಮನ ಕಾಣಿಕೆ ಹಣ ಲೂಟಿಯಾಗಿರೋದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಳ್ಳತನದ ತನಿಖೆಗೆ ಎಸ್ಐಟಿ ರಚನೆ ಆಗಿದ್ರು ರಾಜಕೀಯ ಕೆಸರೆರಚಾಟ ಮಾತ್ರ ತಾರಕಕ್ಕೇರಿದೆ. ಸಾರ್ವಜನಿಕರ ನಂಬಿಕೆಗೆ ದ್ರೋಹ ಬಗೆದ ಆ ಆಧುನಿಕ ರಾಕ್ಷಸರು ಯಾರು? ಈ ಕಳುವಿನ ಹಿಂದೆ ನಿಜಕ್ಕೂ ಕರ್ನಾಟಕದ ಅಂಡರ್ವರ್ಲ್ಡ್ ಕೈವಾಡ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಎಸ್ಐಟಿ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.